ಪೋಸ್ಟ್ ಡೆಲಿವರಿ ಕೇರ್ ಅಂತ ಬಂದ್ರೆ ಡಾಕ್ಟರ್ ಮೇನ್ ಆಗಿ ಮಹಿಳೆ ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ಅಂಶಗಳು ಏನೇನು, ಯಾವ ರೀತಿಯಾಗಿ ಕೇರ್ ಮಾಡಬೇಕಾಗುತ್ತೆ? ಬಾಡಿ ಏಕ್ ಇರುತ್ತೆ ಅವ್ರಿಗೆ, ತುಂಬಾನೇ ಸಿವಿಯರ್ ಬಾಡಿ ಏಕ್, ಟಯರ್ಡ್ನೆಸ್, ಗಿಡ್ಡಿನೆಸ್, ಅನ್ಈಸಿನೆಸ್ ಎಲ್ಲ ಬರುತ್ತೆ ಆ ಮೂಮೆಂಟ್. ಆ ಹ್ಯಾಪಿನೆಸ್ ಜೊತೆಗೂ ಇದು ಬಾಡಿಲಿ ಬೈ ಡಿಫಾಲ್ಟ್ ಆಗುವಂತ ಚೇಂಜಸ್. ಮಹಿಳೆಯರು ಕೆಲಸಕ್ಕೆ ಹೋಗೋದ್ರಿಂದ ಜಾಸ್ತಿ ಟೈಮ್ ಇರಲ್ಲ. ಎಷ್ಟೋ ಜನ ಮಹಿಳೆಯರು 3 ತಿಂಗಳಿಗೆ ಮತ್ತೆ ವರ್ಕ್ ಶುರು ಮಾಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನೀವು ಯಾವ ರೀತಿ ಕೇರ್ ತಗೊಳ್ಳೇಬೇಕು ಈ ಟೈಮಲ್ಲಿ? ಹೇಗೆ ಮಹಿಳೆ ತನ್ನನ್ನು ತಾನು ಆರೈಕೆ ಮಾಡ್ಕೊಳ್ಳೇಬೇಕು? ಸೊ ಕೌನ್ಸಿಲಿಂಗ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ ಆ ಟೈಮ್ನಲ್ಲಿ. ಈಗ ಹೊಸ ಒಂದು ಜವಾಬ್ದಾರಿ ಅಂದ್ರೆ ಈ ತರದ ನಿನ್ ಜವಾಬ್ದಾರಿ ಇರುತ್ತೆ ಅಂತ ಅವ್ರಿಗೆ ಹೇಳ್ಕೊಡುವಂಥದ್ದು. ಪೋಸ್ಟ್ ಡೆಲಿವರಿ ಆದ್ಮೇಲೆ ಡಿಪ್ರೆಷನ್ ಇಂದ ಎಷ್ಟೋ ಜನ ಮಹಿಳೆಯರು ಸೂಸೈಡ್ ಅಂತ ಒಂದು ಥಾಟ್ ಇಂದ ಆ ರೀತಿ ಜೀವ ಕಳ್ಕೊಳ್ಳುವಂತ ಪ್ರಕರಣಗಳನ್ನು ಕೂಡ ನಾವು ನೋಡಿದ್ವಿ. ಅಷ್ಟರ ಮಟ್ಟಿಗೆ ಮಹಿಳೆ ಡಿಪ್ರೆಷನ್ ಹೋಗ್ತಾರೆ. ಸೂಸೈಡಲ್ ಟೆಂಡೆನ್ಸೀಸ್ ತುಂಬಾನೇ ಇರುತ್ತೆ, ಯಾಕೆಂದ್ರೆ ಅಲ್ಲಿ ಸಡನ್ ಚೇಂಜ್ ಆಫ್ ಹಾರ್ಮೋನ್ಸ್ ಆಗುತ್ತೆ. ಏನಂದ್ರೆ ಅವ್ಳು ಗೊತ್ತಿಲ್ಲದೆ ಅವ್ಳ ದೇಹದ ಮೇಲೆ ಅಷ್ಟೊಂದು ತೊಂದರೆಗಳಾಗ್ತಾ ಇರುತ್ತೆ. ಬ್ರೆಸ್ಟ್ ಫೀಡ್ ಮಗುಗೆ ಎಷ್ಟು ದಿನಗಳ ಕಾಲ ತುಂಬಾ ಅತಿ ಅವಶ್ಯಕ ಅಂತ ಹೇಳ್ತೀವಿ. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ 3 months ಮಾಡಲೇಬೇಕು. ಒಂದ್ ವೇಳೆ ಬ್ರೆಸ್ಟ್ ಮಿಲ್ಕ್ ಕಡಿಮೆ ಇತ್ತು ಅಂದ್ರೆ ಅವಾಗ ಅಡಿಷನ್ಸ್ ಮಾಡ್ಕೋಬಹುದು. ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ. ನಮಸ್ಕಾರ ವೀಕ್ಷಕರೇ, ಹೊಸ ದಿಗಂತ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇದು ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ ವಿಶೇಷ ಕಾರ್ಯಕ್ರಮ. ದೈನಂದಿನ ಜೀವನದಲ್ಲಿ ಮಹಿಳೆಯರ ದೇಹದಲ್ಲಾಗುವಂತಹ ಬದಲಾವಣೆಗಳು, ಅವರ ಅನಾರೋಗ್ಯ ಸಮಸ್ಯೆಗಳು, ಹಾಗೆ ಮಾನಸಿಕವಾಗಿ ಅವರು ಅನುಭವಿಸುವಂತಹ ಸಮಸ್ಯೆಗಳೇನು, ಮತ್ತು ಯಾವ ರೀತಿಯಾದಂತಹ ಅನಾರೋಗ್ಯ ಸಮಸ್ಯೆಗೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಂಡ್ರೆ ನಮ್ಮ ಒಂದು ಲೈಫ್ ಸ್ಟೈಲನ್ನು ನಾವು ಉತ್ತಮವಾಗಿ ನಮ್ಮ ಜೀವನವನ್ನು ನಡೆಸಬಹುದು, ಇದೆಲ್ಲದ್ರ ಬಗ್ಗೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಬರ್ತಿದ್ದೀವಿ. ಇನ್ನು ವೀಕ್ಷಕರೇ, ನಾವಿವತ್ತು ಮಾತಾಡ್ತಾ ಇರುವಂತಹ ವಿಚಾರ ಪೋಸ್ಟ್ ಡೆಲಿವರಿ ಕೇರ್ ಬಗ್ಗೆ. ಅಂದರೆ ಮಹಿಳೆ ತಾಯಿಯಾದ ನಂತರ, ಅಂದರೆ ಡೆಲಿವರಿ ಆದ ನಂತರ ಯಾವ ರೀತಿಯಾದಂತಹ ಒಂದು ಆರೈಕೆಯ ಅಗತ್ಯ ಇದೆ, ಯಾವೆಲ್ಲ ಕೇರ್ಗಳನ್ನು ತಗೊಳ್ಬೇಕು, ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಆಕೆ ಅನುಭವಿಸುವಂತಹ ಸಮಸ್ಯೆಗಳೇನೇನು, ಆಕೆ ಅದರಿಂದ ಆಚೆ ಬರೋದಕ್ಕೆ ಒಂದು ಡಾಕ್ಟರ್ನ ಸಹಾಯದೊಂದಿಗೂ ತನ್ನಲ್ಲಿ ತಾನು ಒಂದು ತನ್ನ ಜೀವನ ಶೈಲಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಆಕೆ ಉತ್ತಮವಾದ ಜೀವನವನ್ನು ಸಾಗಿಸಬಹುದು, ಇದೆಲ್ಲದ್ರ ಬಗ್ಗೆ ನಾವಿವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ಪುಣ್ಯವತಿ ಸಿ ನಾಗರಾಜ್, ಲ್ಯಾಪ್ರೋಸ್ಕೋಪಿ ಸರ್ಜನ್, ಪುಣ್ಯವತಿ ಹಾಸ್ಪಿಟಲ್, ಬಸವೇಶ್ವರ ನಗರ್. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮಹಿಳೆಯ ಜೀವನದಲ್ಲಿ 2 ರೀತಿಯಾದಂತಹ ಒಂದು ಫೇಸಸ್ ಬರುತ್ತೆ. ಒಂದು ಬಿಫೋರ್ ತಾಯಿ ಆಗೋದಕ್ಕಿಂತ ಮುಂಚೆ ಇದ್ದಂತಹ ಒಂದು ಜೀವನ, ತಾಯಿ ಆದ ಮೇಲೆ ಮತ್ತೊಂದು ರೀತಿಯಾದಂತಹ ಹೊಸ ಜೀವನ. ಡೆಲಿವರಿ ಆದ ನಂತರ ಮಹಿಳೆ ಜೀವನ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಒಂದು ಆಕೆ ದೇಹದಲ್ಲಾಗುವಂಥದ್ದು, ಮತ್ತೊಂದು ಕಡೆ ಮಕ್ಕಳ ಆರೈಕೆ, ಫ್ಯಾಮಿಲಿ, ಇನ್ನೊಂದು ಮತ್ತಷ್ಟು ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಚೇಂಜಸ್ ಆಗ್ತಾ ಹೋಗುತ್ತೆ. ಒಂದು ತುಂಬ ರಿಕವರಿ ಆಗೋದ್ರಿಂದ ಹಿಡಿದು ಮಗುವಿನ ಆರೈಕೆ, ಮಗುನ ನಾನು ಚೆನ್ನಾಗಿ ನೋಡ್ಕೋತಿದ್ದೀನ, ನನಗೆ ಬೇಕಾದಂಥ ಒಂದು ಅಟೆನ್ಷನ್ ಮಗು ಕೊಡ್ತಾ ಇದ್ದೀನ ಅನ್ನೋದ್ರ ಜೊತೆಗೆ ಅಯ್ಯೋ ನನಗೆ ಹಿಂಗಾಗೋಯ್ತಲ್ಲ, ನನಗೆ ಓಡಾಡೋಕ್ಕಾಗ್ತಾ ಇಲ್ಲ, ನಾನು ನಾರ್ಮಲ್ ಆಗಿಲ್ಲ, ಏನಾಗ್ತಾ ಇದೆ ನನ್ನ ದೇಹದಲ್ಲಿ, ಏನು ಬದಲಾವಣೆ ಆಗ್ತಾ ಇದೆ, ನಾನು ಹೀಗೆ ಏನೇನೋ ಒಂದು ರೀತಿ ಮಾನಸಿಕ ತೊಳಲಾಟಗಳನ್ನು ಆಕೆ ಅನುಭವಿಸ್ತಾಳೆ. ಆ ನೋವು ಆಕೆಗೆ ಮಾತ್ರ ಗೊತ್ತಿರುತ್ತೆ. ಒಂದು ಕಡೆ ಖುಷಿ, ಮತ್ತೊಂದು ಕಡೆ ಒಂಥರ ದುಃಖ, ಎರಡೂ ಒಂದು ಮಿಕ್ಸ್ ಆಫ್ ಎಮೋಷನ್ಸ್ ಅಂತ ಹೇಳ್ಬೋದು ಆ ಒಂದು ಮೂಮೆಂಟ್ನ. ಪೋಸ್ಟ್ ಡೆಲಿವರಿ ಕೇರ್ ಅಂತ ಬಂದರೆ ಡಾಕ್ಟರ್ ಮೇನ್ ಆಗಿ ಮಹಿಳೆ ಗಮನದಲ್ಲಿ ಇಟ್ಕೊಳ್ಬೇಕಾದಂಥ ಅಂಶಗಳು ಏನೇನು, ಯಾವ ರೀತಿಯಾಗಿ ಕೇರ್ ಮಾಡಬೇಕಾಗತ್ತೆ? ಇದು ತುಂಬ ಅತಿ ಮುಖ್ಯವಾದ ಹಂತ ಇರುತ್ತೆ. ಪ್ರೆಗ್ನೆನ್ಸಿ ಕೇರ್ ಅಂದರೆ ಫ್ಯಾಮಿಲಿಯವರೆಲ್ಲ ಅವ್ರಿಗೆ ಆರೈಕೆ ಮಾಡ್ತಾ ಇರ್ತಾರೆ. ಒಂದ್ಸರಿ ಡೆಲಿವರಿಗೆ ಹೋಗಿದ ತಕ್ಷಣ ಎಲ್ಲರ ಗಮನ ಮಗು ಕಡೆ ಹೋಗ್ಬಿಡುತ್ತೆ. ಸೊ ನನ್ನ ಅಭ್ಯಾಸ ಏನಂದರೆ, ನಾನು ಡೆಲಿವರಿ ಮಾಡಿದಾಗ ಫಸ್ಟ್ ಮಗುನ ತಾಯಿಗೆ ತೋರಿಸೋದು. ಮಗುನ ತಕ್ಷಣ ತೆಗೆದು ಫಸ್ಟ್ ಟಚ್ ಅಂತ ಏನಾದರೂ ಮಾಡ್ತಾರೆ ಅಂದರೆ ಅಮ್ಮನೇ ಫಸ್ಟ್ ಟಚ್ ಮಾಡುತ್ತೆ. ಅಮ್ಮನಿಗೆ ಫಸ್ಟ್ ಮಗು ತೋರಿಸುವಂಥದ್ದು. ತಕ್ಷಣವೇ ನನ್ನ ಅನುಭವದಲ್ಲಿ ಏನಂದರೆ, ಒಂದು ಸರಿ ಮಗುನ ಅಂಬಲಿಕಲ್ ಕಾರ್ಡ್ ಏನಿರುತ್ತೆ ಅದನ್ನು ನಾವು ಕಟ್ ಮಾಡಿ ತಾಯಿ ಜೊತೆ ಹಿಂಗೆ ಫೀಲ್ ಮಾಡಿದಾಗ, ಮುಖ ಟಚ್ ಮಾಡಿದಾಗ, ಅವ್ರ ಎದೆ ಮೇಲೆ ಮಗು ಇಟ್ಟಾಗ ಆ ತಾಯಿ ಮುಖದಲ್ಲಿ ಆಗೋ ಅನುಭವ, ಆ ಬದಲಾವಣೆಗಳು, ಇಟ್ ಈಸ್ ಜಸ್ಟ್ ಆ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಅಷ್ಟು ಬದಲಾವಣೆ ಕಾಣುತ್ತೆ. ಸೊ ತಾಯ್ತನ ಬೈ ಡಿಫಾಲ್ಟ್ ಬಂದ್ಬಿಡುತ್ತೆ, ಮುಖದಲ್ಲಿ ಆ ಮೆಚುರಿಟಿ ಬಂದ್ಬಿಡುತ್ತೆ. ಸೊ ಮಗು ನನ್ನ ಕೈಲಿದೆ, ನನಗೊಂದು ಜವಾಬ್ದಾರಿ ಇದೆ ಅಂತ ಅಂದ್ಬಿಟ್ಟು. ಸೊ ಅದು ಅತ್ಯಮೂಲ್ಯವಾದ ತುಂಬ ಒಂದು ಎಮೋಷ್ನಲ್ ಮೂಮೆಂಟ್ ಆಫ್ ಲೈಫ್ ಆ ಥರ ಇರುತ್ತೆ. ಸೊ ಮಗು ಅಳುತ್ತೆ, ತಕ್ಷಣವೇ ಮಗು ಅಳುತ್ತೆ. ಸೊ ಆ ಮೂಮೆಂಟ್ ಪ್ರಾಬಬ್ಲಿ ಎನಿ ಮದರ್ ಫಾರ್ ದಟ್ ಮ್ಯಾಟರ್ ಮರೆಯೋದೇ ಆಗದೇ ಇರೋವಂಥ ಮೂಮೆಂಟ್ ಅಂತ ನನ್ನ ಅನಿಸಿಕೆ.
ಯಾಕಂದರೆ ಇಷ್ಟು ಡೆಲಿವರೀಸ್ ನೋಡಿದಾಗ ನಾನು ಎವ್ರಿ ಟೈಮ್ ನನಗೊಂದು ಅಭ್ಯಾಸ ಇದೆ, ತಾಯಿ ಮಗುದು ತಕ್ಷಣ ಒಂದು ಫೋಟೋ ತೊಗೊಳ್ತೀನಿ. ಅಂದರೆ ನಾನು ಐ ವಾಂಟ್ ಟು ಸಿ ದ ಡಿಫ್ರೆನ್ಸ್, ಅಮ್ಮನ ಮುಖ ಹೇಗಿರುತ್ತೆ, ಏನು ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಅಷ್ಟೆಲ್ಲ ನೋವು ತಿಂದ್ರೂ ಸಂತೋಷ ಇರುತ್ತೆ. ಆ ಮಗುನ ಕೈಲಿ ಎತ್ಕೊಂಡ ತಕ್ಷಣ ಆ ಫೀಲೇ ಬೇರೆ ಬಂದ್ಬಿಡುತ್ತೆ. ಅಫ್ಕೋರ್ಸ್. ಸೊ ಅದಕ್ಕೆ ನನಗೆ ಐ ಗಿವ್ ಮೋಸ್ಟ್ ಇಂಪಾರ್ಟೆನ್ಸ್ ಫಾರ್ ದ್ಯಾಟ್. ಸೊ ಮದರ್ಲಿ ಫೀಲಿಂಗ್ ಬರುತ್ತೆ. ಆಮೇಲೆ ಬಟ್ ಡಿಫಾಲ್ಟ್ ಏನಾಗುತ್ತೆ, ಒಂದು ಸರಿ ಗರ್ಭಿಣಿಯಿಂದ ಮಗು ಆಚೆ ಬರುತ್ತೆ, ಇಲ್ಲ ನಾರ್ಮಲ್ ಡೆಲಿವರಿ ಆಗಲಿ ಸಿಸೇರಿಯನ್ ಆಗಲಿ, ಪ್ರೆಗ್ನೆನ್ಸಿ ವಾಲ್ಯೂಮ್ ಅರೌಂಡ್ 4.5 to 5 kgsವರೆಗೂ ವಾಲ್ಯೂಮ್ ಸಡನ್ನಾಗಿ ಕಡಿಮೆ ಆಗಿಬಿಡುತ್ತೆ. ಮಗು ಜೊತೆಗೆ ಮಗು ಸುತ್ತ ಇರೋವಂಥ ನೀರು ಹೊಟ್ಟೋಗುತ್ತೆ, ಮಗು ಜೊತೆಗೆ ಕಸ ಪ್ಲಾಸೆಂಟರು ಹೊಟ್ಟೋಗ್ತದೆ. ಸೊ ಆಲ್ಮೋಸ್ಟ್ 4.5 kg ಸಡನ್ ಲಾಸ್ ಆಫ್ ವಾಲ್ಯೂಮ್ ಆಗೋದಾಗ ಬಾಡಿನಲ್ಲಿ ಸಡನ್ ಚೇಂಜಸ್ ಆಗುತ್ತೆ. ಇದಕ್ಕಿದ್ದಂಗೆ ವಾಟರ್ ಫ್ಲೂಯಿಡ್ ಎಲ್ಲ ಲಾಗ್ ಆಗಿರುತ್ತೆ ಪ್ರೆಗ್ನೆನ್ಸಿನಲ್ಲಿ. ಆ ವಾಟರ್ ಕಂಟೆಂಟ್ ಎಲ್ಲ ವಾಪಸ್ ಸಿಸ್ಟಮ್ಗೆ ಹೋದಾಗ ಹಾರ್ಟ್ ಮೇಲೆ ಎಫರ್ಟ್ ಜಾಸ್ತಿ ಆಗಿಬಿಡುತ್ತೆ, ಇದಕ್ಕಿದ್ದಾಗಿ ಹೆವಿನೆಸ್ ಆಗಿಬಿಡುತ್ತೆ. ಈಗ ಆ ಥರ ಆದಾಗ ಆ ಮಹಿಳೆಗೆ ತುಂಬ ಕಷ್ಟ ಆಗುತ್ತೆ. ಸೊ ಜನರಲಿ ಏನಂದರೆ ಅವ್ರಿಗೆ ಆ ಥರ ಆಗೋದ್ರಿಂದ ಸಡನ್ ಚೆಸ್ಟ್ ಪೇನ್ ಆಗ್ಬೋದು, ಡಿಸ್ಕಂಫರ್ಟ್ ಆಗ್ಬೋದು, ಬ್ರೆತ್ಲೆಸ್ ಆಗ್ಬೋದು ಆ ಮೂಮೆಂಟಲ್ಲಿ, ಇದೆಲ್ಲ ಇರುತ್ತೆ. ಅದಾದ ನಂತರ ನಾರ್ಮಲ್ ಡೆಲಿವರಿ ಆದಾಗ ಆಲ್ಮೋಸ್ಟ್ 2 hours ಅವರು ಸ್ಟ್ರೈನ್ ಮಾಡಿರ್ತಾರೆ ಕಂಟಿನ್ಯೂಸ್ ಆಗಿ. ಬಾಡಿನಲ್ಲಿ ಎಷ್ಟು ಮಸಲ್ಸ್ ಇದೆ ಅಷ್ಟು ಮಸಲ್ಸು, ಅಷ್ಟು ಜಾಯಿಂಟ್ಸು ಕೆಲಸ ಮಾಡುತ್ತೆ ಎಟ್ ದ ಟೈಮ್ ಆಫ್ ಡೆಲಿವರಿ. ಸೊ ಹಾಗಾಗಿ ತುಂಬ ಸ್ಟ್ರೈನ್ ಆಗಿಬಿಟ್ಟಿರ್ತಾರೆ. ಆಲ್ P ಫ್ಯಾಕ್ಟರ್ಸ್ ರಿಲೀಸ್ ಆಗಿರುತ್ತೆ. ಸೊ ಆ ಫ್ಯಾಕ್ಟರ್ಸ್ ಎಲ್ಲ ಮಸಲ್ ಏಕ್ ನಲ್ಲಿ ಡೆಪಾಸಿಟ್ಸ್ ಆಗಿ ಬಾಡಿ ಏಕ್ ಇರುತ್ತೆ ಅವ್ರಿಗೆ. ತುಂಬಾ ಸಿವಿಯರ್ ಬಾಡಿ ಏಕು, ಟಯರ್ಡ್ನೆಸ್ಸು, ಗಿಡ್ಡಿನೆಸ್ಸು, ಅನ್ಈಸಿನೆಸ್ ಎಲ್ಲ ಬರುತ್ತೆ ಆ ಮೂಮೆಂಟಿಗೆ. ಆ ಹ್ಯಾಪಿನೆಸ್ ಜೊತೆಗೂ ಇದು ಬಾಡಿಲಿ ಬೈ ಡಿಫಾಲ್ಟ್ ಆಗುವಂಥ ಚೇಂಜಸ್ಸು. ಸೊ ಅದರಿಂದ ಏನಂದರೆ ವಾಲ್ಯೂಮ್ ಓವರ್ಲೋಡ್ ಅಂತ ಹೇಳ್ತೀವಿ. ಇದಕ್ಕಿದ್ದಂಗೆ ಹಾರ್ಟ್ ಮೇಲೆ ಆಗಲಿ ಲಂಗ್ಸ್ ಮೇಲೆ ಆಗಲಿ ಜಾಸ್ತಿ ವಾಲ್ಯೂಮ್ ಬಂದುಬಿಡುತ್ತೆ. ಸೊ ಅದರಿಂದ ಏನಂದರೆ ಪ್ರೆಗ್ನೆನ್ಸಿನಲ್ಲಿ ಪ್ರಿಪ್ರೇಷನ್ ಅವರಿಗೆ ರೆಗ್ಯುಲರ್ ಎಕ್ಸಸೈಸ್ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಆಮೇಲೆ ರೆಗ್ಯುಲರ್ ವಾಕ್, ಆಲ್ ಜಾಯಿಂಟ್ಸ್ ಸ್ಟ್ರೆಚಿಂಗ್ ಮಾಡುವಂಥದ್ದು. ಸೊ ದಟ್ ಪ್ರಿಪೇರ್ಡ್ನೆಸ್ ನಾರ್ಮಲ್ ಡೆಲಿವರಿ ಆದಾಗೂ ಏನೂ ತೊಂದರೆ ಆಗದಿರಲಿ ಅಂತ ಪ್ರಿಪೇರ್ಡ್ನೆಸ್ ಮೊದಲಿಂದ ಇದ್ದರೆ ಈ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಜನರಲಿ ಏನಾಗುತ್ತೆ, ನಾರ್ಮಲ್ ಡೆಲಿವರಿ ಮಾಡುವಾಗ ಒಂದು ಎಪಿಸ್ಯಾಟಮಿ ವೂಂಡ್ ಅಂತ ಕೆಳಗಡೆ ಪೆರಿನಿಯಲ್ ರೀಜನಲ್ಲಿ ಕಟ್ ಮಾಡಿದಾಗ ಅದು ಬೇಬಿ ಈಸಿಯಾಗಿ ಸ್ಮೂತಾಗಿ ಗ್ಲೈಡ್ ಆಗಿ ಬರುತ್ತೆ, ಪ್ಯಾಸೇಜ್ ಸ್ವಲ್ಪ ದೊಡ್ಡದಾಗೋದ್ರಿಂದ. ಸೊ ಅದನ್ನು ಕಟ್ ಮಾಡ್ತೀವಿ, ಮತ್ತು ಅದನ್ನು ನ್ಯಾಚುರಲಾಗಿ ಹೇಗಿತ್ತು ಅದೇ ಥರ ಅಪ್ರಾಕ್ಸಿಮೇಟ್ ಮಾಡಿ ಸೂಚರ್ ಮಾಡಿ ಬಿಟ್ಟಿರ್ತೀವಿ. ಅದರದ್ದು ವೂಂಡ್ ಕೇರು ತೊಗೊಳ್ಬೇಕಾಗತ್ತೆ. ದಟ್ ವಿಲ್ ಟೇಕ್ 2 weeks ಟೈಮ್. ಆ 2 ವಾರ ಅದು ಗುಣ ಆಗಲಿಕ್ಕೆ ಆ ಟೈಮ್ನಲ್ಲಿ ಅದಕ್ಕೆ ವೂಂಡನ್ನು ಕ್ಲೀನ್ ಮಾಡುವಂಥದ್ದು, ಒಂದು ಆ್ಯಂಟಿಸೆಪ್ಟಿಕ್ ಆಯಿಂಟ್ಮೆಂಟ್ ಕೊಟ್ಟಿರ್ತೀವಿ ಅದನ್ನು ಅಪ್ಲೈ ಮಾಡುವಂಥದ್ದು. ಆಮೇಲೆ 2 ತಿಂಗಳು ಚುಕ್ಕುಗಳು ಹಾಕ್ಕೊಂಡು, ಅಂದರೆ ಸ್ಪ್ಯಾಟ್ ಮಾಡಬಾರ್ದು ಅವರು, ಆ ಒಂದು ಕೇರ್ ತೊಗೊಂಡ್ರೆ ವೂಂಡ್ ಹೀಲಿಂಗ್ ಚೆನ್ನಾಗಾಗುತ್ತೆ. ಮತ್ತು ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಆಫ್ ಕೇರ್ ಅವರು ಪ್ಲ್ಯಾನ್ ಮಾಡ್ಕೋಬೋದು. ಒಂದು 48 hours ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಾಡಿ ಪೇಯ್ನ್ ಇರೋದು, ಇನ್ನೊಂದು ಅನ್ಈಸಿನೆಸ್ ಇರುತ್ತೆ. ಆಮೇಲೆ ಸಡನ್ನಾಗಿ ವಾಲ್ಯೂಮ್ ಹೋಗೋದ್ರಿಂದ ಅವರೇ ಸಡನ್ನಾಗಿ ಅದು ವುಮೆನ್ ಫೀಲ್ಸ್ ಹಂಗ್ರಿ, ಏನಾದ್ರು ತೊಗೊಳ್ಬೇಕು, ತಿನ್ನಬೇಕು ಅನ್ಸುತ್ತೋ ಅವ್ರಿಗೆ ಅಡಿಕ್ವೇಟ್ ನ್ಯೂಟ್ರಿಷಸ್ ಡಯಟ್ ಕೊಡಬೇಕು, ಹೈಡ್ರೇಷನ್ ಮಾಡಬೇಕು, ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಇಮ್ಮಿಡಿಯೇಟ್ ಕೌನ್ಸಲಿಂಗ್. ಈಗ ಇಷ್ಟು ದಿವಸ ಮಗು ತಾಯಿ ಗರ್ಭದಲ್ಲಿತ್ತು, ಇವಾಗ ಆಚೆ ಬಂದಿದೆ, ಅದ್ರ ಜವಾಬ್ದಾರಿ ಏನಿರುತ್ತೆ, ಆಕೆ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾಗತ್ತೆ. ಸೊ ಏನು ಬ್ರೆಸ್ಟ್ ಡೆವಲಪ್ಮೆಂಟ್ ಪ್ರೆಗ್ನೆನ್ಸಿನಲ್ಲೇ ಆಗಿಬಿಟ್ಟಿರುತ್ತೆ. ಮಗು ಬ್ರೆಸ್ಟ್ ಮಿಲ್ಕ್ ಫೀಡ್ ಮಾಡಬೇಕು ಅಂದರೆ ಅದು ಏನು ಆ ಲಾಬ್ಯೂಲ್ಸ್ ಎಲ್ಲ ಡೆವಲಪ್ ಆಗಿ ಬ್ರೆಸ್ಟ್ ಮಿಲ್ಕ್ ಬಂದ್ರೂ ಸ್ಟೋರೇಜ್ ಆಗಲಿಕ್ಕೆ ಬ್ರೆಸ್ಟ್ ಡೆವಲಪ್ಮೆಂಟ್ ಪ್ರೆಗ್ನೆನ್ಸಿನಲ್ಲೇ ಆಗಿರುತ್ತೆ. ಸೊ ಬೈ ಡಿಫಾಲ್ಟ್ ಒಂದ್ಸರಿ ಮಗು ಆಚೆ ಬಂದಿದ ತಕ್ಷಣ, ಮಗು ಸಕ್ ಮಾಡಿದ ತಕ್ಷಣ ಬ್ರೆಸ್ಟ್ ಮಿಲ್ಕ್ ಬರೋಕ್ಕೆ ಶುರು ಆಗುತ್ತೆ. ಓಕೆ ಡಾಕ್ಟರ್, ಈಗ ಮುಂಚೆ ಎಲ್ಲ ಹಿಂದಿನ ಕಾಲದಲ್ಲೆಲ್ಲ ವರ್ಷಕ್ಕೊಂದು ಮಗುನ ಹೆರ್ತಾ ಇದ್ರು ಅಂದ್ರೂ ತುಂಬ ಗಟ್ಟಿಮುಟ್ಟಾಗಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಕ್ಕಳನ್ನು ನೋಡ್ಕೊಂಡು ಆರಾಮಾಗಿರ್ತಿದ್ರು. ಬಟ್ ಈಗ ಒಂದು ಮಗು ಆದ್ರೂ ರಿಕವರ್ ಆಗೋಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಎಷ್ಟೋ ಜನ ಮಹಿಳೆಯರಿಗೆ 1 ವರ್ಷ 2 ವರ್ಷ ಆದ್ರೂ ಸೊಂಟ ನೋವಿರುತ್ತೆ, ಮತ್ತು ಸೊಂಟದಲ್ಲಿ ಬಲ ಇರಲ್ಲ, ಬಗ್ಗಿ ಎದ್ದು ಏನು ಕೆಲಸಗಳನ್ನ ಕೂಡ ಮಾಡ್ಕೊಳಕ್ಕಾಗಿರಲ್ಲ. ಹಿಂದೆ ಎಲ್ಲ ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಆರೈಕೆ ಮಾಡ್ತಾಯಿದ್ರು. ಈಗೆಲ್ಲ ಮಹಿಳೆಯರು ಕೆಲಸಕ್ಕೆ ಹೋಗೋದ್ರಿಂದ ಜಾಸ್ತಿ ಟೈಮ್ ಇರಲ್ಲ. ಎಷ್ಟೋ ಜನ ಮಹಿಳೆಯರು 3 ತಿಂಗಳಿಗೆ ಮತ್ತೆ ವರ್ಕ್ ಶುರು ಮಾಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ಕೇರ್ ತಗೊಳ್ಳೇಬೇಕು ಈ ಟೈಮಲ್ಲಿ, ಹೇಗೆ ಮಹಿಳೆ ತನ್ನನ್ನು ತಾನು ಆರೈಕೆ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತೀರಿ? ಖಂಡಿತ ಪೋಸ್ಟ್ ನೇಟಲ್ ಆರೈಕೆ ಮಹಿಳೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕಡೆ ಪಕ್ಷ 6 ತಿಂಗಳಾದರೂ ಅವರು ಮನೆಯಲ್ಲಿ ರೆಸ್ಟ್ ಮಾಡಿ ಆರೈಕೆ ಮಾಡ್ಕೊಳ್ಬೇಕಾಗತ್ತೆ. ಈಗ ಏನು ಪ್ರೆಗ್ನೆನ್ಸಿನಲ್ಲಿ ನಾವು ಕ್ಯಾಲ್ಶಿಯಂ ಕೊಟ್ಟಿರ್ತೀವಿ, ಐರನ್ ಕೊಟ್ಟಿರ್ತೀವಿ, ಪ್ರಿಪ್ರೇಷನ್ಸ್ ಎಲ್ಲ ಏನಿರುತ್ತೆ ಮಗು ಡೆವಲಪ್ಮೆಂಟ್ಗೆ, ಮುಂದೆನೂ ಆಕೆ ಮಗು ಆರೈಕೆ ಮಾಡಬೇಕಾಗಿರೋದ್ರಿಂದ ಅದೆಲ್ಲ ಸಪ್ಲಿಮೆಂಟ್ಸು, ಕ್ಯಾಲ್ಶಿಯಂ ರಿಚ್, ಪ್ರೋಟೀನ್ ರಿಚ್, ಕಾರ್ಬೋಹೈಡ್ರೇಟ್ ರಿಚ್ ಇವೆಲ್ಲ ಫುಡ್ ತೊಗೊಳ್ಬೇಕಾಗತ್ತೆ. ಎಲ್ಲ ರೀತಿ ಸಪ್ಲಿಮೆಂಟ್ಸು ಕಂಟಿನ್ಯೂ ಮಾಡಬೇಕು ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ 6 months.
ಹೈ ಕ್ಯಾಲ್ಶಿಯಂ ಪ್ರೋಟೀನ್ ಇವೆಲ್ಲ ಸಪ್ಲಿಮೆಂಟ್ಸ್ ಮಾಡಬೇಕು. ಮತ್ತು ಅಡಿಕ್ವೇಟ್ ರೆಸ್ಟ್. ಈಗ ನಾನು ಈಗಲೇ ಹೇಳ್ದಂಗೆ 2 days 3 days ಬೇಕು ಅವ್ರು ರಿಕವರಿ ಆಗಲಿಕ್ಕೆ. ವೂಂಡ್ ಹೀಲಿಂಗಿಗೆ 2 weeks ಬೇಕು. ಪೋಸ್ಟ್ ನೇಟಲ್ ಏನು ಫಿಸಿಯಾಲಜಿಕಲ್ ಚೇಂಜಸ್ ಪ್ರೆಗ್ನೆನ್ಸಿಲಿ ಆಗಿತ್ತು ಅದೆಲ್ಲ ನಾರ್ಮಲ್ಸಿಗೆ ಬರೋಕ್ಕೆ ಪೋಸ್ಟ್ ಡೆಲಿವರಿ 45 days ಬೇಕು ಮಿನಿಮಮ್. ಸೊ ಆ 45 ಪೀರಿಯಡ್ಸ್ನಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಈಗ ಅಷ್ಟೊಂದು ಹೈ ಹಾರ್ಮೋನ್ಸ್ ಇತ್ತು, ಹಾರ್ಮೋನ್ಸಿಂದ ಸಾಕಷ್ಟು ಚೇಂಜಸ್ ಆಗಿರುತ್ತೆ. ಈಗ ಬೇರೆ ಹಾರ್ಮೋನೇ ಕಂಟ್ರೋಲಿಗೆ ಬರುತ್ತೆ. ಈಗ ಪ್ರೊಲಾಕ್ಟಿನ್ ಅಂತ ಒಂದು ಹಾರ್ಮೋನ್ ಬಂದ್ಬಿಡುತ್ತೆ. ಸೊ ಆ ಸಡನ್ ಚೇಂಜ್ ಆಫ್ ಹಾರ್ಮೋನ್ಸ್ ಆಲ್ಸೋ ಆ ಬಾಡಿ ಮೇಲೆ ಎಫೆಕ್ಟ್ ಆಗೋದ್ರಿಂದ ಅವ್ರಿಗೊಂದು 45 days ಮಿನಿಮಮ್ ಟೈಮ್ ಪೀರಿಯಡ್ ಕಂಪ್ಲೀಟ್ ರೆಸ್ಟ್ ಬೇಕಾಗತ್ತೆ. ಅವ್ರ ಬಾಡಿ ಚೇಂಜಸ್ ಏನೆಲ್ಲ ಆಗುತ್ತೆ ಅದಕ್ಕೆ ಪೂರಕವಾಗಿ ಕೇರ್ ಬೇಕಾಗುತ್ತೆ. ಏನೆಲ್ಲ ಕೇರ್ ಕೊಡ್ಬೋದು? ನ್ಯೂಟ್ರಿಷಸ್ ಡಯಟ್. ಪ್ರೆಗ್ನೆನ್ಸಿನಲ್ಲಿ ಹೇಗೆ ಕೇರ್ ಕೊಡ್ತೀರಾ ಅದೇ ಥರ ಈಗಲೂ ಕಂಟಿನ್ಯೂ ಮಾಡಬೇಕು. ಅಡಿಕ್ವೇಟಾಗಿ ನೀರು ಕೊಡಬೇಕು. ಮೊದಲು ಕಾಲದಲ್ಲಿ ನೀರೆಲ್ಲ ಕೊಡ್ತಾ ಇರಲಿಲ್ಲ, ತುಂಬ ಲಿಮಿಟೆಡ್ ನೀರು ಕೊಡ್ತಾ ಇದ್ರು. ಅದು ಖಂಡಿತ ತಪ್ಪು. ತಿನ್ಬೇಡಿ, ಎಲ್ಲ ಆಹಾರನೂ ಕೊಡ್ಬೋದು, ಹಣ್ಣು ಜಾಸ್ತಿ, ಎಲ್ಲ ಥರ ಆಹಾರನೂ ಕೊಡ್ಬೋದು, ನೋ ರೆಸ್ಟ್ರಿಕ್ಷನ್ಸ್. ಏನಾಗುತ್ತೆ ನಾವು ಅವಾಗ ಏನಿತ್ತು ಅಂದರೆ ಸಿಸ್ಟಮ್ಮು, ಯಾಕಂದರೆ ಪ್ರೆಗ್ನೆನ್ಸಿಯಲ್ಲಿ ತುಂಬ ವಾಟರ್ ಲಾಗಿಂಗ್ ಇರುತ್ತೆ ಬಾಡಿನಲ್ಲಿ. ಅದ್ರ ಮೇಲೆ ಆಲ್ರೆಡಿ ನಾನು ಆಗಲೇ ಹೇಳ್ದಂಗೆ ಡೆಲಿವರಿ ಆಗಿದ ತಕ್ಷಣ ಲಂಗ್ಸ್ ಮೇಲೆ ಹಾರ್ಟ್ ಮೇಲೆಲ್ಲ ವಾಲ್ಯೂಮ್ ಜಾಸ್ತಿ ಹೋಗ್ಬಿಡುತ್ತೆ ಸಡನ್ನಾಗಿ. ಸೊ ಇದೆಲ್ಲ ಚೇಂಜಸ್ ಆಗಿಬಿಡುತ್ತೆ ಅಂತ ವಾಟರ್ ಕಡಿಮೆ ಕೊಡಿ ಅಂತ ಹೇಳಿರ್ತಾರೆ 1 or 2 days ಅಂತ. ಬಟ್ ಇದು ಏನಾಗಿದೆ ಸತತವಾಗಿ ಅದು ಕಂಟಿನ್ಯೂ ಆಗಿಬಿಡುತ್ತೆ. ಆ ಥರ ಇರಲ್ಲ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ವಾಟರ್ ಜಾಸ್ತಿ ಕೊಡಬೇಕು. ನೀವು ಬಿಸಿ ನೀರು ಕೊಡಿ, ತಣ್ಣೀರು ಕೊಡಿ, ವಾಟರ್ ಜಾಸ್ತಿ ಕೊಡಬೇಕು. ಯಾಕಂದರೆ ಬ್ರೆಸ್ಟ್ ಮಿಲ್ಕಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಹೋಗ್ತಾ ಇರುತ್ತೆ. ಜಸ್ಟ್ ಕನ್ಸ್ಯೂಮ್ ಮೋರ್ ವಾಟರ್, ತುಂಬ ವಾಟರ್ ಕೊಡಬೇಕು. ಆಮೇಲೆ ಅವ್ರಿಗೆ ರೆಗ್ಯುಲರ್ ಎಕ್ಸಸೈಸ್ ಅಂದರೆ ನಾವು ಸ್ಟ್ರೆಚಿಂಗ್ ಎಕ್ಸಸೈಸ್ ಇರ್ಬೋದು, ರೆಗ್ಯುಲರ್ ಜೆಂಟಲ್ ವಾಕ್ ಇರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಬೇಕು. ಮೋಸ್ಟ್ ಟೈಮ್ಸ್ ಮಗು ಡೆಲಿವರಿ ಆದ ತಕ್ಷಣ ಒಂದು ರೂಮಲ್ಲಿ ಇಟ್ಬಿಡ್ತಾರೆ, ಡಾರ್ಕ್ ರೂಮಲ್ಲಿ ಇಡ್ತಾರೆ, ಯಾರೂ ಹೋಗೋದಿಲ್ಲ. ಅದೆಲ್ಲ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಇಟ್ಸ್ ನಾಟ್ ದಟ್ ವೇ. ನಾರ್ಮಲ್ ರೊಟೀನ್ ಮೂಮೆಂಟ್ ಏನಿರುತ್ತೆ ಅದನ್ನು ಮಾಡಬೇಕು. ಅವರು ರೆಗ್ಯುಲರಾಗಿ ಮಾಡೋವಂಥ ಎಕ್ಸಸೈಸ್ಗಳು ಸಹ ಅವ್ರು ಮಾಡೋದ್ರಿಂದ ಆ ವಾಪಸ್ ಏನು ಮಸಲ್ಸ್ ಎಲ್ಲ ಪ್ರೆಗ್ನೆನ್ಸಿನಲ್ಲಿ ಪ್ರೊಜೆಸ್ಟೆರಾನ್ ಹಾರ್ಮೋನಿಂದ ತುಂಬ ಟೋನ್ ಕಳ್ಕೊಂಡ್ಬಿಟ್ಟಿರುತ್ತೆ, ವೀಕ್ ಇರುತ್ತೆ, ಓವರ್ ಸ್ಟ್ರೆಸ್ಡ್ ಅಬ್ಡಮಿನ್ ಇರುತ್ತೆ. ಅದೆಲ್ಲ ನಾರ್ಮಲಿ ಬರಬೇಕು ಅಂದರೆ ರೆಗ್ಯುಲರ್ ಎಕ್ಸಸೈಸ್ ಅವ್ರು ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಆ ಟೋನ್ ಅಪ್ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಅದನ್ನು ರೀಸ್ಟಾರ್ಟ್ ಮಾಡಬೇಕು. ಡಯಟ್ ಜೊತೆಗೆ ಹೈಡ್ರೇಷನ್ ಜೊತೆಗೆ ಎಕ್ಸಸೈಸು ಸಹ ಮಾಡಬೇಕು. ಅದ್ರ ಜೊತೆಗೆ ಅವ್ರಿಗೆ ಮಾರಲಿ ಫಸ್ಟ್ 7 days ಯೂಶ್ವಲಿ ವಿ ಕಾಲ್ ಇಟ್ ಆಸ್ ಪೋಸ್ಟ್ ನೇಟಲ್ ಸೈಕೋಸಿಸ್ ಅಂತ ಹೇಳ್ತೀವಿ. ಅಂದರೆ ಅವ್ರಿಗೆ ಮೆಂಟಲಿ ಪ್ರಿಪೇರ್ಡ್ ಇರಲಿಲ್ಲ. ವುಮೆನ್ನು ಮಗು ಸಾಕೋದು ಒಂದು ಹೊಸ ಜವಾಬ್ದಾರಿ ನನಗೆ ಬಂದುಬಿಡ್ತು, ನಾನು ತೊಗೊಳಕ್ಕಾಗಲ್ಲ ಅಂತ ಅವ್ರಿಗೆ ಭಯ ಬಂತು, ಅಥವಾ ಅವ್ರ ಮಗು ಬೇಕಿರಲಿಲ್ಲ ಅಂತ ಏನಾದ್ರು ಅವ್ರ ಮನಸ್ಸಲ್ಲಿ ಇತ್ತು ಅಂದರೆ ಅವ್ರಿಗೆ ಒಂದು ಸೈಕೋಟಿಕ್ ಫ್ಯೂಚರ್ಸ್ ಶುರು ಆಗಿಬಿಡುತ್ತೆ. ಡಿಪ್ರೆಷನ್ಗೆ ಹೊಟ್ಟೋಗ್ತಾರೆ, ಇಲ್ಲ ಡಿಪ್ರೆಷನ್ ಹೋಗ್ತಾರೆ, ಇಲ್ಲ ಅಗ್ರೆಸಿವ್ ಆಗಿಬಿಡ್ತಾರೆ. ಎರಡೂ ಇರ್ತಾರೆ. ಎಕ್ಸ್ಟ್ರೀಮ್ಸ್ ಆಫ್ ಬಿಹೇವಿಯರ್ ಇರುತ್ತೆ. ಸೊ ತುಂಬಾ ಕೇರ್ಫುಲ್ಲಾಗಿ ನೋಡಬೇಕು. ಫಸ್ಟ್ 6 to 7 days ವೆರಿ ವೆರಿ ಸೆನ್ಸಿಟಿವ್ ಮೈಂಡ್ ಸೆಟ್ ಇರುತ್ತೆ. ಅವನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋ ಅಂಥದ್ದು ಖಂಡಿತ ಜವಾಬ್ದಾರಿ ಎಲ್ಲರ ಮೇಲೆ, ಮನೆಯವ್ರ ಎಲ್ಲರ ಮೇಲೆ, ಮತ್ತು ಆಸ್ಪತ್ರೆಯಲ್ಲಿದ್ದಾಗ ವೈದ್ಯರ ಮೇಲೂ ಜವಾಬ್ದಾರಿ ಇರುತ್ತೆ. ಸೊ ಕೌನ್ಸಿಲಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಆ ಟೈಮ್ನಲ್ಲಿ. ಈಗ ಹೊಸ ಒಂದು ಜವಾಬ್ದಾರಿ ಅಂದರೆ ಈ ಥರದ್ದು ನಿನ್ನ ಜವಾಬ್ದಾರಿ ಇರುತ್ತೆ ಅಂತ ಅವ್ರಿಗೆ ಹೇಳ್ಕೊಡುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಕೇಸಸ್ ನೋಡ್ತೀವಿ ಡಾಕ್ಟರ್. ಪೋಸ್ಟ್ ಡೆಲಿವರಿ ಆದಮೇಲೆ ಡಿಪ್ರೆಷನಿಂದ ಎಷ್ಟೋ ಜನ ಮಹಿಳೆಯರು ಸೂಸೈಡ್ ಅಂತ ಒಂದು ಥಾಟಿಂದ ಆ ರೀತಿ ಜೀವ ಕಳ್ಕೊಳ್ಳೋಂಥ ಪ್ರಕರಣಗಳನ್ನು ಕೂಡ ನಾವು ನೋಡಿದ್ದೀವಿ. ಅಷ್ಟು ಮಟ್ಟಿಗೆ ಮಹಿಳೆ ಡಿಪ್ರೆಷನ್ಗೆ ಹೊಟ್ಟೋಗ್ತಾರೆ. ಹೌದು, ಸೂಸೈಡಲ್ ಟೆಂಡೆನ್ಸೀಸ್ ತುಂಬಾ ಇರುತ್ತೆ. ಯಾಕೆಂದರೆ ಅಲ್ಲಿ ಸಡನ್ ಚೇಂಜ್ ಆಫ್ ಹಾರ್ಮೋನ್ಸ್ ಆಗುತ್ತೆ. ಒಂದು ಹಾರ್ಮೋನ್ಸ್ ಏನು ಕಂಟ್ರೋಲ್ ಮಾಡ್ತಾಯಿತ್ತು, ಇವಾಗ ಇನ್ನೊಂದು ಹಾರ್ಮೋನ್ ಆಗುತ್ತೆ. ಈಗ ಏನಾದರೂ ಅವಳು ಗೊತ್ತಿಲ್ಲದೆ ಅವಳ ದೇಹದ ಮೇಲೆ ಅಷ್ಟೊಂದು ತೊಂದರೆಗಳಾಗ್ತಾ ಇರುತ್ತೆ. ಕೆಲವೊಂದು ಪ್ರೆಗ್ನೆನ್ಸಿನೇ ಅವಳು ಮೆಂಟಲಿ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ, ನನಗೆ ಪ್ರೆಗ್ನೆನ್ಸಿನೇ ಬೇಡ ಅಂತ ಮೆಂಟಲಿ ಅಂದ್ಕೊಂಡಿರ್ತಾಳೆ. ಒಂದು ತಾಯಿತನನ ಜವಾಬ್ದಾರಿ ತೊಗೊಳಕ್ಕೆ ಮೆಂಟಲಿ ರೆಡಿ ಇರಲ್ಲ. ಇವಾಗ ಕೆಲವೊಂದು ಸರಿ ಏನಂದರೆ ಅವ್ರಿಗೆ ಏನೋ ಒಂದು ಹೆಣ್ಮಗು ಬೇಕಾಗಿರುತ್ತೆ, ಗಂಡು ಮಗು ಆಗಿಬಿಟ್ಟಿರುತ್ತೆ, ಗಂಡು ಮಗು ಬೇಕಾಗಿರುತ್ತೆ, ಹೆಣ್ಮಗು ಆಗಿರುತ್ತೆ, ಫ್ಯಾಮಿಲಿ ಪ್ರೆಷರ್ ಇರುತ್ತೆ, ಲಾಟ್ ಆಫ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಅದರಿಂದ ಎಜುಕೇಟಿಂಗ್ ಪ್ರೆಗ್ನೆಂಟ್ ವುಮೆನ್ ಇಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿ ಕೇರೇ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಸೊ ದಟ್ ಡೆಲಿವರಿ ಆದಾಗ ಶಿ ಶುಡ್ ಬಿ ಮೆಂಟಲಿ ಪ್ರಿಪೇರ್ಡ್. ಎಸ್, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅವಾಗ ಅವಳು ಏನಾಗ್ತದೆ ಮೆಂಟಲಿ ಸ್ಟೇಬಲ್ ಇರ್ತಾಳೆ. ಇಲ್ದರೆ ಎಷ್ಟೋ ಸರಿ ನೀವು ಹೇಳ್ದಂಗೆ ಸೂಸೈಡಲ್ ಟೆಂಡೆನ್ಸೀಸ್ ಇದೆ. ಇದರ್ ಅವ್ರು ಸೂಸೈಡ್ ಮಾಡ್ಕೊಳ್ತಾರೆ, ಆರ್-ಎಲ್ಸ್ ಮಗುನೇ ಸಾಯಿಸೋವಂಥ ಪರಿಸ್ಥಿತಿಗಳು ಇದ್ದಾವೆ, ಇನ್ಸಿಡೆನ್ಸುಗಳು ಇದೆ. ಎಷ್ಟೋ ಸರಿ ಗೊತ್ತಿರೋದಿಲ್ಲ, ಮಗು ಕೇರ್ ಕೊಟ್ಟಿರಲ್ಲ, ಅಟೆಂಡರ್ಸ್ ಎಲ್ಲೋ ಹೋಗಿರ್ತಾರೆ ಅಂತ ಮಗುನ ತಾಯಿನೇ ಗೊತ್ತಿಲ್ಲದೇ ಮಗುನ ಸಾಯಿಸಿರುವಂಥ ಪರಿಸ್ಥಿತಿಗಳು ಆಗಿರುತ್ತೆ. ಸೊ ಅದರಿಂದ ಮೆಂಟಲ್ ಸ್ಟೆಬಿಲಿಟಿ ಚೆನ್ನಾಗಿಲ್ಲದೆ ಇರೋದ್ರಿಂದ ಅವರನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ. ಓಕೆ ಡಾಕ್ಟರ್, ಈಗ ಬ್ರೆಸ್ಟ್ ಫೀಡ್ ಮಗುಗೆ ಎಷ್ಟು ದಿನಗಳ ಕಾಲ ತುಂಬ ಅತಿ ಅವಶ್ಯಕ ಅಂತ ಹೇಳ್ತೀರಿ? ಅಟ್ಲೀಸ್ಟ್ ಮಿನಿಮಮ್ 6 months ಮ್ಯಾಂಡೇಟ್ರಿ. ಫಸ್ಟ್ 3 months ಅಂತೂ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗೇ ಮಾಡಬೇಕು. ಯಾಕಂದರೆ ಎಷ್ಟೋ ಸರಿ ಏನು ಮಾಡ್ತಾರೆ, ಫಸ್ಟ್ 3 days ಬ್ರೆಸ್ಟ್ ಫೀಡಿಂಗೇ ಮಾಡಿಸಲ್ಲ. ಅಲ್ಲಿ ಏನೋ ಬ್ರೆಸ್ಟ್ ಮಿಲ್ಕಲ್ಲಿ ತುಂಬ ತಿಕ್ಕಾಗಿರುತ್ತೆ, ಗಲೀಜಿರುತ್ತೆ, ಕೊಡಬಾರ್ದು ಅಂತಲೂ ಈಗಲೂ ಸಹ ಫಾಲೋ ಮಾಡ್ತಾರೆ. ಆ ಥರ ಮಾಡೋಂಗೆ ಇಲ್ಲ. ಯಾಕಂದರೆ ಬ್ರೆಸ್ಟ್ ಮಿಲ್ಕಲ್ಲಿ ಮಗುಗೆ ಬೇಕಾಗಿರೋ ಎಲ್ಲ ಪಾಸಿಟಿವ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಮತ್ತು ಇಮ್ಯುನೋಗ್ಲೋಬ್ಯುಲಿನ್ಸ್ ಇರುತ್ತೆ. ಆ ಮಗುಗೆ ತುಂಬ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಆವಾಗ ಹುಟ್ಟಿರೋ
ಮಗುಗೆ ತಾಯಿ ಬ್ರೆಸ್ಟ್ ಮಿಲ್ಕ್ ಕೊಡೋದ್ರಿಂದ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ, ಅದರಲ್ಲಿ ತುಂಬ ಆ್ಯಂಟಿಬಾಡೀಸ್ ಇರುತ್ತೆ, ಇಮ್ಯುನೋಗ್ಲೋಬ್ಲಿನ್ಸ್ ಇರುತ್ತೆ, ಕಂಪ್ಲೀಟ್ ನ್ಯೂಟ್ರಿಷನ್ ಇರುತ್ತೆ. ಅದು ತೊಗೊಳೋದ್ರಿಂದ ಮಗುಗೆ ಏನಂದರೆ ಇನ್ಫೆಕ್ಷನ್ಸ್ ಆಗೋದಿಲ್ಲ, ಇಮ್ಯುನಿಟಿ ಬೆಟರ್ ಆಗುತ್ತೆ, ಕಾಯಿಲೆಗಳು ಬರುವಂಥದ್ದು ಕಡಿಮೆ ಆಗುತ್ತೆ, ಅದು ತುಂಬಾ ಸಪೋರ್ಟಿವ್ ಆಗಿ ನ್ಯೂಟ್ರಿಷನ್ ಸಿಗುತ್ತೆ. ಸೊ ಅದರಿಂದ ಕಂಪಲ್ಸರಿ ಫಸ್ಟ್ 3 months ನೋ ಅದರ್ ಎಕ್ಸ್ಟ್ರಾ ಫೀಡ್ಸ್, ವೀನಿಂಗ್ ಫುಡ್ಸ್ ಏನೂ ಹಾಕೋಂಗಿಲ್ಲ, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಮಿಲ್ಕ್ ಮಾಡೋದ್ರಿಂದ ಇನ್ಫ್ಯಾಕ್ಟ್ ತಾಯಿಗೂ ಏನಂದರೆ ಮುಂದೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸಸ್ಸು ಇನ್ಸಿಡೆನ್ಸು ಕಡಿಮೆ ಆಗಿಬಿಡುತ್ತೆ. ಸೊ ಅದರಿಂದ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ 3 months ಮಾಡಲೇಬೇಕು. ಒಂದು ವೇಳೆ ಬ್ರೆಸ್ಟ್ ಮಿಲ್ಕ್ ಕಡಿಮೆ ಇತ್ತು ಅಂದರೆ ಆವಾಗ ಅಡಿಷನ್ಸ್ ಮಾಡ್ಕೋಬೋದು. ಅಟ್ಲೀಸ್ಟ್ 6 months ಆದರೂ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು. ಐಡಿಯಲ್ 10 months to 12 monthsವರೆಗೂ ಮಾಡ್ಬೋದು. 10 months ಮಾಡಿದ್ರೆ ಐಡಿಯಲ್. ಈಗ ನೀವು ಹೇಳ್ದಂಗೆ ವರ್ಕಿಂಗ್ ವುಮೆನ್ ಅಂತ ಹೇಳ್ತೀರಿ. ಸೊ ವರ್ಕಿಂಗ್ ವುಮೆನ್ ಆದ್ರೂ ಇವಾಗ 6 monthsವರೆಗೂ ಲೀವ್ ಇದ್ದೇ ಇರುತ್ತೆ. ಸೊ 100% ಕೇರ್ ಮಗು ಕೊಡಬೇಕು, ಬ್ರೆಸ್ಟ್ ಫೀಡ್ ಮಾಡಬೇಕು. 6 months ನಂತರ ಮಗುಗೆ ಸಾಕಷ್ಟು ಬ್ರೆಸ್ಟ್ ಮಿಲ್ಕ್ ಇರಲ್ಲ, ಆವಾಗ ವಿ ಶುಡ್ ಸ್ಟಾರ್ಟ್ ವೀನಿಂಗ್ ಫುಡ್ ಅಡಿಷನ್ ಅಲಾಂಗ್ ವಿತ್ ಬ್ರೆಸ್ಟ್ ಮಿಲ್ಕ್. ಓಕೆ ಡಾಕ್ಟರ್, ಪೋಸ್ಟ್ ಡೆಲಿವರಿ ಕೇರ್ ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ರಿ. ಬಟ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಿ? ತಾಯಿತನ ಅನ್ನೋದು ತುಂಬ ಅತ್ಯಮೂಲ್ಯವಾದ ಹಂತ ಆಗಿರುತ್ತೆ ಒಂದು ಮಹಿಳೆಯಲ್ಲಿ. ಸೊ ಅದನ್ನು ನೀವು ಪೂರ್ಣ ಪ್ರಮಾಣದಲ್ಲಿ ನೀವು ಅದನ್ನು ಅನುಭವಿಸ್ಕೊಳ್ಬೇಕು, ಸಂತೋಷ ಪಡಬೇಕು. ಜೊತೆಗೆ ತಾಯಿತನ ಅನ್ನೋದು ಒಂದು ಮಹಿಳೆಯ ಇನ್ನೊಂದು ಹಂತನೇ ಒಂದು ಬಂದಿರೋದ್ರಿಂದ ನಿಮ್ಮಿಂದ ಒಂದು ಮಗುಗೆ ಒಂದು ಜನ್ಮ ಕೊಟ್ಟಿರ್ತೀರಿ, ಅದನ್ನು ಆರೈಕೆ ಮಾಡೋದು ನಿಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಜೊತೆಗೆ ನಿಮಗೆ ಆರೈಕೆ ಮಾಡ್ಕೊಳ್ಳೋದು ತುಂಬಾ ಅತ್ಯಮೂಲ್ಯ. ಯಾವುದೇ ತಾಯ್ತನದಿಂದ ನಿಮ್ಮ ಮುಂದಿನ ಭವಿಷ್ಯ ಏನೂ ವ್ಯತ್ಯಾಸ ಆಗೋದಿಲ್ಲ. ಮೆಂಟಲಿ ನೀವು ಸ್ಟ್ರಾಂಗ್ ಆಗಿದ್ಕೊಂಡು ನಿಮ್ಮನ್ನು ಆರೈಕೆ ಮಾಡೋದ್ರ ಜೊತೆಗೆ ಮಗು ಆರೈಕೆ ಮಾಡೋದ್ರಿಂದ ಖಂಡಿತ ಇದು ಒಂದು ದೊಡ್ಡ ಕರ್ತವ್ಯ ನಿಮ್ಮದಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಓಕೆ ಡಾಕ್ಟರ್, ತಾಯಿ ಆದ ನಂತರ ಮೆಂಟಲಿ ಹಾಗೆ ಫಿಸಿಕಲಿ ಆರೈಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಾಳೆ ಮತ್ತೊಂದು ಅನಾರೋಗ್ಯ ಸಮಸ್ಯೆ ಹಾಗೆ ಅದರ ಪರಿಹಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.